ಸೋಮವಾರ ಬೆಳಿಗ್ಗೆ ಎಲ್ಲ ಬೇಗ ಬಂದು ಮೀಟಿಂಗ್ ಮುಗಿಸಿ ಎಲ್ಲರೂ ಮೀಟಿಂಗ್ ಮುಗಿಸಿದ ನಂತರ ಗಾಡಿಗಳು ತುಂಬಾ ಬಂದಿತ್ತು. ಅಂದರೆ 14 ಗಾಡಿ ಬಂದಿತ್ತು. ಎಲ್ಲ ಅಡ್ವೈಸರ್ಗಳು ಕಸ್ಟಮರ್ ಹತ್ರ ಮಾತಾಡಿ ಏನೇನು ಕೆಲಸ ಮಾಡಬೇಕು ಅಂತೇಳಿ ಅಪ್ರೂವಲ್ ತಗೊಂಡ್ರು. ಅಪ್ರೂವಲ್ ತಗೊಂಡ ತಕ್ಷಣ ಟೆಕ್ನಿಷಿಯನ್ಗಳು ತನ್ನ ಕೆಲಸಗಳು ಶುರು ಮಾಡಿದ್ರು. ಆದರೆ ಒಬ್ಬ ಟೆಕ್ನಿಷಿಯನ್ ನಮ್ಮ ಹತ್ರ ಬಂದಿರಲಿಲ್ಲ. ಇವತ್ತು ಶುರು ಮಾಡಿದ ತಕ್ಷಣ ನಾವು ಬಂದ್ವಿ. ಇವತ್ತು ತುಂಬ ಗಾಡಿ ಬಂದಿದ್ದ ಕಾರಣ ಬೇಗ ಕೆಲಸ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ವಿ. ಅದೇ ರೀತಿಯಾಗಿ ಬೇಗ ಕೆಲಸ ಶುರು ಮಾಡಿದ್ವಿ. ಕೆಲಸ ಇನ್ನೇನು ಮುಗಿತಾ ಬಂದ ತಕ್ಷಣ ಕೆಲವು ಕಸ್ಟಮರ್ಗಳ ಅಭಿಪ್ರಾಯನ ಕೇಳೋಣ ಅಂತ ಹೇಳ್ಬಿಟ್ಟು ನಾವೆಲ್ಲ ಅವ್ರನ್ನ ಕೇಳಿದ್ವಿ. ಹಂಗೆ ಕೆಳಗಡೆ ವಾಷಿಂಗ್ ಹೆಂಗೆ ಮಾಡ್ತಾರೆ ಅಂತ ನೋಡ್ಕೊಂಬಂದ್ವಿ. ಕೆಳಗಡೆ ವಾಷಿಂಗ್ ಎಲ್ಲ ಬೇಗ ಮಾಡ್ತಿದ್ರು. ಅದೇ ರೀತಿಯಾಗಿ ಬನ್ನಿ ಎಲ್ಲರ ಅಭಿಪ್ರಾಯನೂ ಮುಕ್ತವಾಗಿ ಕೇಳೋಣ. ಎಲ್ರಿಗೂ ನಮಸ್ಕಾರ. ಎಲ್ಲಾರು ವಿಡಿಯೋ ನೋಡ್ಕೊಂಡು ಬರ್ತಿದ್ದೀರಾ. ತುಂಬಾ ಗಾಡಿಗಳು ಬರ್ತಿದ್ದಾರೆ. ಸುಮಾರು ಇವತ್ತೊಂದು 14 ಕಸ್ಟಮರ್ ಬಂದಿದ್ರು. ತುಂಬಾ ಜನ ಹೋಗಿದ್ದಾರೆ. ಈಗ ಅಲ್ಲೊಬ್ರು ಇದಾರೆ. ಅವ್ರದ್ದೆಲ್ಲ ಆಲ್ರೆಡಿ ಮಾತಾಡ್ತೀವಿ. ಇನ್ನ 4-5 ಜನ ಹೋದ್ರು, ಸರ್ವಿಸ್ ಮಾಡಿಸ್ಕೊಂಡು ಹೋದ್ರು. ಈಗ ನೀವು ಇದೀರಾ. ನಾವು ಈ ಕಡಿಮೆ ರೇಟ್ ಅಲ್ಲಿ ಅಂದ್ರೆ 2500 ರೂಪಾಯಿ ಪ್ಲಸ್ GST ಏನ್ ಸರ್ವಿಸ್ ಮಾಡ್ತಾ ಇದೀವಿ. ಇವ್ರದ್ದು ಇಟ್ಟಿಗೆ ಗಾಡಿ ಒಂದ್ 250 ರೂಪಾಯಿ ಎಕ್ಸ್ಟ್ರಾ ಆಗ್ತದೆ. ಆಫರ್ ಮೇಲೆ ಜಾಸ್ತಿ ಆಗುತ್ತೆ. ಅದಕ್ಕೆ ಸ್ವಲ್ಪ ಜಾಸ್ತಿ ಅವರಿಗೆ ಪ್ಲಸ್ GST ಅಷ್ಟು ಬಿಟ್ರೆ ನಾವು ಯಾವ್ದು ಎಕ್ಸ್ಟ್ರಾ ಏನು ಚಾರ್ಜ್ ಮಾಡ್ತಿಲ್ಲ. ಏನಾರು ಏರ್ ಫಿಲ್ಟರ್ ಅಥವಾ AC ಫಿಲ್ಟರ್ ಹೋದ್ರೆ ಅದಕ್ಕೊಂದು ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ ಅಂದ್ರೆ ಯಾವ್ದು ನಾವು ಎಕ್ಸ್ಟ್ರಾ ಮಾಡ್ತಿಲ್ಲ. ವಿಡಿಯೋ ನೋಡ್ಕೊಂಡು ಸುಮಾರು ಇವತ್ತು 14 ಜನ ಬಂದಿದ್ರು. ಅದ್ರಾಗೆ 3 ಜನದ ಅಭಿಪ್ರಾಯ ಕೇಳೋಣ. ಯಾರ್ಯಾರಿಗೆ ಯಾವ ತರ ಅನುಕೂಲ ಆಗುತ್ತೆ ಎಲ್ಲ ಬೋಟ್ ಡ್ರೈವರ್ಗೆ ಏನದ ಅಭಿಪ್ರಾಯ ನೀವೇನಾರು ಹೇಳಕ್ ಇಷ್ಟಪಡ್ತೀರಾ? ಸರ್ವಿಸ್ ಎಲ್ಲ ಚೆನ್ನಾಗಿದೆ, ಪರವಾಗಿಲ್ಲ. ಈಗ ಹೊರಗಡೆ ಹೋದ್ರೆ ಅವರು ವಾಷಿಂಗ್ ಎಲ್ಲ ಇರಲ್ಲ, ಏರ್ ಇದಿರಲ್ಲ, ಮಾಮೂಲಿ ಆಯಿಲ್ ಒಂದು ಚೇಂಜ್ ಮಾಡ್ಕೊಂಡು ಕಳಿಸ್ತಾರೆ ಅಷ್ಟೇ. ಈ ಶೋರೂಮ್ಗೆ ಹೋದ್ರೆ 9,000 10,000 ಬಿಲ್ ಮಾಡ್ತಾರೆ. ಹಾಗೆ ಪರವಾಗಿಲ್ಲ, ಚೆನ್ನಾಗಿದೆ ಇಲ್ಲಿ. ಒಂದ್ಸರಿ ಇನ್ನೂ ಮೇಂಟೈನ್ ಮಾಡ್ಕೊಂಡು ಇನ್ನ ಕಸ್ಟಮರ್ ಬರ್ತಾರೆ. ನಾವು ಬರ್ತೀವಿ, ಇನ್ನ ನಾವು ನಾಲ್ಕು ಹೇಳ್ತೀವಿ ಎಲ್ಲ ಸರ್. ನಮಗೆ ಬೇಕಾಗಿರೋದು ಸರ್ ನೀವು ಬಂದ್ರೆ ಸರ್ವಿಸ್ ಚೆನ್ನಾಗಿ ಗೊತ್ತಿದೆ. ಇದೇ ತರ ಕಸ್ಟಮರ್ ಬಂದು ಇನ್ನೂ ಚೆನ್ನಾಗಿ ಬಿಡ್ತೀರಾ, ನಮಗೂ ಅನುಕೂಲ ಆಗುತ್ತೆ. ಇನ್ನು ನಮ್ಮಿಂದ ಒಂದು 10 ಗಾಡಿ ಕಳಿಸ್ತೀವಿ. ನಮಗೇನಪ್ಪಾ ಅಂದ್ರೆ ಬೇರೆ ಕಡೆ ಹೋಗಿ ರೆಡಿ ಮಾಡ್ಸೋದೇನ್ ಪ್ರಾಬ್ಲಮ್ ಏನಂದ್ರೆ ದುಡ್ಡು ಜಾಸ್ತಿ ತಗೊಂಡ್ರು ಕೆಲಸ ಚೆನ್ನಾಗಿರ್ಬೇಕು. ಈಗ ಅಲ್ಲಿ ಹೋಗಿ ಮಾಡಿಸ್ತೀವಿ. ಒಂದೇನು ನಾವು ಆಯಿಲ್ ಚೇಂಜಿಂಗ್ ಹೋದ್ರೆ ಆಯಿಲ್ ಚೇಂಜ್ ಮಾಡ್ಕೊಡ್ತಾರೆ. ಗಾಡಿನೂ ಆಯಿಲ್ ಚೇಂಜ್ ಮಾಡ್ಬೇಕಾದ್ರೆ ಆಯಿಲ್ ಒರ್ಸಲ್ಲ, ಮೇಲ್ಗಡೆ ಅದೇನ್ ಎಷ್ಟು ಒರ್ಸಲ್ಲ, ಏನು ಮಾಡಲ್ಲ. ಈಗ ನೀವ್ ಹೇಳಿದ್ದೇನಂದ್ರೆ ಒಂದ್ಸಲ ಜನರಲ್ ಚೆಕಪ್ ಅಂತ ಹೇಳಿದ್ವಿ. ಜನರಲ್ ಚೆಕಪ್ ಅಲ್ಲಿ ಏನೇನ್ ಬರ್ತದೆ ಎಲ್ಲ ವೀಲ್ ಎಲ್ಲ ಬಿಚ್ಚಿ ಮಾಡ್ತಾರೆ. ಬೇರೆ ಕಡೆ ಎಲ್ಲ ವೀಲ್ ರೇಟ್ ಇದನ್ ಬಿಚ್ಚಿರ ಅದಕ್ಕೆ ರೇಟ್ ಇದಕ್ಕೆ ಬಿಚ್ಚಿರ ರೇಟ್ ಅದು. ನಿಮ್ಗೆ ಏನೈತೆ ಕಂಪ್ಲೀಟ್ ಸರ್ವಿಸ್ ಆಗಿದೆ. ನಿಮ್ಗೆ ಯಾವ್ದಾದ್ರು ಎಕ್ಸ್ಟ್ರಾ ಚಾರ್ಜ್ ಹೇಳಿವ ಸರ್? ಜನರಲ್ ಚೆಕಪ್ ಅಂದ್ರೆ ಪ್ರತಿಯೊಂದನ್ನು ಬಿಚ್ಚಬೇಕು, ಲೈಟ್ಸ್ ಎಲ್ಲ ಚೆಕ್ ಮಾಡ್ಬೇಕು, ಎಲ್ಲಿ ಏನೇನಾಗಿದೆ ತಿಳಿಸ್ತೀವಿ. ನಾವು ಏನಾದ್ರು ಹೋಗಿದ್ರೆ ತಿಳಿಸ್ತೀವಿ. ಹಾಕ್ಸೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಇಷ್ಟು ಎಕ್ಸ್ಟ್ರಾ ಬಿಚ್ಚಿದ್ರೆ ಇಷ್ಟು, ಅದನ್ನ ಬಿಚ್ಚಿದ್ರೆ ನಾವು ಚಾರ್ಜ್ ಮಾಡ್ತೀವಿ, AC ಫಿಲ್ಟರ್ ಚಾರ್ಜ್ ಮಾಡ್ತೀವಿ, ಆಮೇಲೆ ವೀಲ್ ಬಿಚ್ಚಿದ್ರೆ ಚಾರ್ಜ್ ಮಾಡ್ತೀವಿ. ಎಲ್ಲೂ ಹೇಳಿಲ್ಲ. ನಾವು ನಿಮಗೋಸ್ಕರನೇ ಇರೋದು, ನೀವು ನಮಗೋಸ್ಕರನೇ ಇರೋದು. ನೀವಿದ್ರೆ ನಾವು ಅಂದ್ರೆ ನಿಮ್ಮಿಂದನೇ ನಾವು ಹೇಳ್ಬೇಕಂದ್ರೆ. ಈಗ ನೀವು ಹೇಳಿದ್ರಿ ಕ್ಲಚ್ ಪ್ಲೇಟ್ ಅನ್ನು ಹೋಗಿದ್ರೆ ಸರ್ ಕ್ಲಚ್ ಟೈಟ್ ಇದೆ ಅಂತ. ಏನಂದ್ರೆ ಸರ್ ಎಷ್ಟಾಗುತ್ತೆ ಅಂತ ಕಾಸ್ಟ್ ಇಷ್ಟ ಲೇಬರ್ಸ್ ಅದನ್ನ ಮಾತಾಡೋಣ ಸರ್. ಫಸ್ಟ್ ಸ್ಪೇರ್ ಪಾರ್ಟ್ಸ್ ಏನಿದೆ ಅದನ್ನ ಮಾತಾಡಿ. ಆಮೇಲೆ ನೀವೇನಂದ್ರೆ ಇಷ್ಟ ಆಗುತ್ತೆ ಅಂದ್ರೆ ಇಲ್ಲ ಸರ್ ಬೇಕಾದ್ರೆ ಇನ್ನೂ ಒಂದು 500,000 ಕಮ್ಮಿ ಮಾಡೋಣ ಸರ್, ನೀವು ಬನ್ನಿ ಮಾಡಿಸ್ಕೊಂಡು ಹೋಗಿ. ಹಂಗ್ ನಮ್ಗೆ ಖುಷಿ ಇರ್ಬೇಕು. ನಾವ್ ಹೇಳಿದ್ನ ಮಾಡಿದ ತರ ನೀವು ಮಾಡಿದ್ರೆ ನಮಗೂ ಖುಷಿ ಇರ್ತದೆ. ನಮ್ಗೆ ಇಷ್ಟ ಸಾಕು. ನಮ್ ದುಡಿಯೋದ್ರಲ್ಲಿ, ಯಾಕಂದ್ರೆ ನಾವು ಈ ಇದ್ರಲ್ಲಿ ಟ್ರಾಫಿಕ್ ಅಲ್ಲಿ ದುಡಿಯೋದ್ರ ಅಷ್ಟೇ. ನೀವು ಡ್ರೈವರ್ ಆಗಿ ಈಗ ನಮ್ಗೆ ಇದ್ ಮಾಡ್ತಾ ಇದ್ರೆ ನಿಮ್ಮನ್ನ ನೋಡ್ಕೊಂಡು ನಾವು ಬಂದಿದೀವಿ. ಈಗ ನೆಕ್ಸ್ಟ್ ಇದೇ ತರ ಮಾಡಿದ್ರೆ ನಾವು 4 ಜನ ಕೇಳ್ತೀವಿ. ನೆಕ್ಸ್ಟ್ ಇಲ್ಲಿ 10 ಗಾಡಿ ನಿಂತಿರೋ ಜಾಗದಲ್ಲಿ 50 ಗಾಡಿ ನಿಲ್ಲಂಗ್ ಆಗ್ಬೇಕು. ಥ್ಯಾಂಕ್ ಯು ಸರ್. ನೋಡಿ ಇವತ್ತು ಇಷ್ಟು ಗಾಡಿ ಬಂದಿದೆ, ನೀವೇ ಇಲ್ಲಿ ನೋಡ್ಬೋದು. ಇನ್ನ ಕೆಳಗಡೆ ಒಂದು 7-8 ಗಾಡಿ ನಿಂತಿದೆ. ಇಷ್ಟೆಲ್ಲ ಬರ್ತಿರೋದು ಏನಕ್ಕೆ ಅಂದ್ರೆ ನಾವು ಮಾಡ್ತಿರೋ ಒಳ್ಳೆ ಕೆಲಸದಿಂದ ಕಡಿಮೆ ರೇಟ್ ಅಲ್ಲಿ ಮಾಡಿ ನಿಮಗೆ ಒಳ್ಳೆ ಸರ್ವಿಸ್ ಮಾಡ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಅದು ಮುಂದುವರಿಲಿ. ಹಿಂಗೆ ನೀವೆಲ್ಲ ಖುಷಿಯಾಗಿ ಇರ್ಬೇಕು ಅನ್ನೋದು ನಮ್ಮ ಉದ್ದೇಶ. ಖಂಡಿತ ಆಗುತ್ತೆ, ಮಾಡುತ್ತೆ, ಕೆಲಸ ಮಾಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ ಸರ್. ಧನ್ಯವಾದಗಳು. ನಾನು ಎಲ್ಲೊಬ್ಬ ಡ್ರೈವರ್ ಅನ್ನೇ ಸರ್. ನಾನು ಕಷ್ಟ ಅರ್ಥ ಮಾಡ್ಕೊಂಡ್ಬಿಟ್ಟೆ ಇಷ್ಟೊಂದು ಕಡಿಮೆ ರೇಟಿಂಗ್ ಮಾಡ್ಕೊಡ್ತಿರೋದು. ಸರಿ ಸರ್, ನೀವು ಬನ್ನಿ, ನಿಮ್ ಸ್ನೇಹಿತರಿಗೆ ಹೇಳಿ, ಅವರು ಒಳ್ಳೆ ಇಂತ ಕೆಲಸನ ಸದುಪಯೋಗ ಪಡ್ಕೊಳ್ಳಿ ಅನ್ನೋದೇ ನಮ್ಮ ಉದ್ದೇಶ. ಥ್ಯಾಂಕ್ ಯು ಸರ್. ನಾವು ಒಂದು ವಿಡಿಯೋ ನೋಡ್ಕೊಂಡೆ ವಿಡಿಯೋ ನೋಡೇ ಬಂದಿರೋದು. ನಮಗೂ ಈ ತರ